ವಕ್ಫ್ ಹೋರಾಟ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಇವತ್ತು ಬೆಂಗಳೂರಲ್ಲಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಯತ್ನಾಳ್ ಟೀಮ್ ಹೋರಾಟ. ನೋಡಿ, ವಕ್ಫ್ ಹೋರಾಟದಲ್ಲಿ ಬಿಜೆಪಿಯಲ್ಲೇ ಎರಡು ಬಣ. ಬೆಂಗಳೂರಲ್ಲಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಹೋರಾಟ ಇದ್ರೆ, ಆ ಕಡೆ ಕಲಬುರಗಿಯಲ್ಲಿ ಯತ್ನಾಳ್ ಟೀಮ್ನಿಂದ ಹೋರಾಟ. ರೈತ ಗರ್ಜನೆ ಹೋರಾಟಕ್ಕೆ ಬಿಜೆಪಿಯಿಂದ ಬೆಂಬಲ. ರಾಜಧಾನಿಯಲ್ಲಿ ರಾಜ್ಯ ಕಿಸಾನ್ ಸಂಘದ ಪ್ರೊಟೆಸ್ಟ್. ಇವತ್ತು ಬೆಳಗ್ಗೆ 10 ಗಂಟೆಗೆ ಮೌರ್ಯ ಸರ್ಕಲ್ನಿಂದ ರ್ಯಾಲಿ, ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನ ನಡೆಸಿ ಅದಾದ ಮೇಲೆ ಧರಣಿ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ವಕ್ಫ್ ವಿರುದ್ಧ ಹೋರಾಟ ಒಂದು ರೀತಿಯಲ್ಲಿ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಮತ್ತೊಂದು ಕಡೆ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಒಂದು ಹೋರಾಟ, ಅದರ ಜೊತೆಗೆ ಕಲಬುರಗಿಯಲ್ಲೂ ಕೂಡ ಹೋರಾಟವನ್ನ ಮಾಡಲಾಗ್ತಾ ಇದೆ. ರಾಜಧಾನಿಯಲ್ಲಿ ರಾಜ್ಯ ಕಿಸಾನ್ ಸಂಘದ ಪ್ರೊಟೆಸ್ಟ್ ಇದೆ. ಆ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿ ರೆಬಲ್ ನಾಯಕರಿಂದಲೂ ವಕ್ಫ್ ವಿರುದ್ಧ ಹೋರಾಟ. ಕಲಬುರಗಿಯಲ್ಲಿಂದು ಯತ್ನಾಳ್ ಟೀಮ್ನಿಂದಲೂ ಕೂಡ ಹೋರಾಟ. ನೆನೆ ಬೀದರಲ್ಲಿ ಹೋರಾಟ ಆಯಿತು, ಇವತ್ತು ಕಲಬುರಗಿಯಲ್ಲಿ ಹೋರಾಟ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸರ್ದಾರ್ ಪಟೇಲ್ ವೃತ್ತದಿಂದ ಮೆರವಣಿಗೆ. ರೆಬಲ್ಸ್ ನಾಯಕರುಗಳಿಗೆ ಸ್ಥಳೀಯ ನಾಯಕರು ಸಾಥ್ ಕೊಡ್ತಾರಾ ಇಲ್ವಾ? ನೆನೆ ಅಂತೂ ಸಾಥ್ ಕೊಟ್ಟಿರಲಿಲ್ಲ. ವಿನೂತನವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಟೀಮ್. ಹಾಗಾಗಿ ಇವತ್ತಿನ ಹೋರಾಟಕ್ಕೆ ಸ್ಥಳೀಯ ನಾಯಕರ ಬೆಂಬಲ ಇದೆಯಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನೋಡಿ, ವಕ್ಫ್ ವಿರುದ್ಧ ಹೋರಾಟ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಉದ್ದೇಶ ಒಂದೇ ಇರಬಹುದು, ಆದರೆ ಬಿಜೆಪಿಯಲ್ಲಿ ಎರಡು ಬಣ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅಧಿಕೃತವಾಗಿ ಹೋರಾಟಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಬಿಜೆಪಿಯಿಂದ. ಬಿಜೆಪಿ ರಾಜ್ಯಾಧ್ಯಕ್ಷರು 3 ಟೀಮ್ಗಳನ್ನ ಕೂಡ ಮಾಡಿದ್ದಾರೆ. ಆದರೆ ಅದೆಲ್ಲದರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಈಗ ಆಲ್ರೆಡಿ ಹೋರಾಟವನ್ನ ಶುರು ಮಾಡಿರೋದ್ರಿಂದ ಬಿಜೆಪಿಯಲ್ಲಿ ಎರಡು ಬಣ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.